ಇದು ಅಲೆಕ್ಸಾಂಡರ್ನ ಜೀವನದ ಒಂದು ಅದ್ಭುತವಾದ ಘಟನೆ. ಇದರ ಅಂತ್ಯ ತುಂಬ ಅದ್ಭುತವಾಗಿದೆ. ಪ್ರಪಂಚದ ಬಹುಭಾಗಗಳನ್ನು ಗೆದ್ದಂಥ ಅಲೆಕ್ಸಾಂಡರ್ ಉತ್ತರ ಭಾರತಕ್ಕೆ ತನ್ನ ಸೈನ್ಯವನ್ನು ಕಟ್ಟಿಕೊಂಡು ಬರ್ತಾ ಇದ್ದಾನೆ. ಇಲ್ಲಿಗೆ ಬಂದು ಭಾರತದ ಕೆಲವು ಭಾಗಗಳಲ್ಲಿ ಯುದ್ಧ ಮಾಡಿ ಕೆಲವು ರಾಜ್ಯಗಳನ್ನು ಸಹ ಗೆದ್ದ. ಇಡೀ ಭಾರತವನ್ನು ಗೆಲ್ಲಿಲ್ಲ, ಆದರೆ ಕೆಲವು ಪ್ರಾಂತ್ಯಗಳನ್ನು ಗೆದ್ದುಕೊಂಡು ಅವನು ತನ್ನದಾಗಿಸ್ಕೊಂಡ ಆ ಪ್ರಾಂತ್ಯಗಳನ್ನ. ಅನಂತರ ಅವನಿಗೆ ತನ್ನ ಜನ್ಮಭೂಮಿಗೆ ಹೋಗಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ಎಲ್ಲ ರೀತಿ ಸಿದ್ಧತೆಯೂ ಸಹ ಅವನು ಮಾಡಿಕೊಂಡ. ಆದರೆ ಅದಕ್ಕೂ ಮೊದಲು ತನ್ನ ಬಗ್ಗೆ ಜ್ಯೋತಿಷ್ಯ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅವನಿಗೆ. ಈಗ ಅನಿಸಿ ಅವನು ಜ್ಯೋತಿಷಿಗಳ ಬಳಿ ಹೋಗಿ ಅವನು ಜ್ಯೋತಿಷ್ಯ ಕೇಳ್ದ. ಅವನು ಏನು ಕೇಳ್ದ ಅಂದರೆ, ನಾನು ಯಾವಾಗ ಸಾಯ್ತೀನಿ ಮತ್ತು ನಾನು ಸಾವು ಹೇಗೆ ಬರುತ್ತೆ ಅಂತ ತಿಳಿಸಿ ಅಂತ ಕೇಳ್ದ. ಜ್ಯೋತಿಷಿಗಳು ಯಥಾ ಪ್ರಕಾರವಾಗಿ ಎಲ್ಲ ಗ್ರಹಚಾರಗಳನ್ನ, ಗ್ರಹಗತಿ ಅದು ಇದನ್ನು ಲೆಕ್ಕಾಚಾರ ಹಾಕಿ ನೋಡ್ತಾರೆ. ರಾಜನ ಜೀವನ ಇನ್ನೇನು ಕೊನೆಯ ಹಂತದಲ್ಲಿದೆ. ಆ ಜ್ಯೋತಿಷ್ಯದ ಪ್ರಕಾರ ರಾಜನ ಜೀವನ ಇನ್ನೇನು ಒಂದು ಕೆಲವೇ ದಿನಗಳಲ್ಲಿ ಅಂತ್ಯ ಆಗ್ತಾ ಇದೆ ಅನ್ನೋದು ಅವರಿಗೆ, ಜ್ಯೋತಿಷಿಗಳಿಗೆ ಗೊತ್ತಾಗುತ್ತೆ. ಆದರೆ ಇದನ್ನು ರಾಜನಿಗೆ ಹೇಳೋದು ಹೇಗೆ? ಈ ರಾಜನಿಗೆ ಹೇಳಿದ್ರೆ ತಮ್ಮ ಜೀವಕ್ಕೆ ಆಪತ್ತು ಅನ್ನೋದು ಅವ್ರಿಗೆ ಚಿಂತೆ ಉಂಟಾಯಿತು. ಈ ರಾಜನ ಸುತ್ತ ಇರ್ತಕ್ಕಂಥವ್ರ ಜೀವನ ಯಾವಾಗ ಕೊನೆ ಆಗುತ್ತೆ, ಹೇಗೆ ಕೊನೆ ಆಗುತ್ತೆ ಅನ್ನೋದು ಬಹುಶಃ ರಾಜನಿಗೂ ಸಹ ಗೊತ್ತಿರೋದಿಲ್ಲ. ಈ ರಾಜನ ಜೊತೆ ಇದ್ದಂಥವ್ರು, ರಾಜಕಾರಣಿ ಜೊತೆ ಇದ್ದಂಥವ್ರ ಜೀವನ ಹೇಗೆ ಯಾವಾಗ ಕೊನೆ ಆಗುತ್ತೆ ಅಂತ ಯಾರಿಂದಲೂ ಸಹ ಹೇಳಲಿಕ್ಕಾಗೋದಿಲ್ಲ. ಈ ಬಗ್ಗೆ ಎಲ್ಲ ಯೋಚನೆ ಮಾಡಿ ಆ ಮುಖ್ಯ ಜ್ಯೋತಿಷಿ ಒಬ್ಬನು ತುಂಬ ವಿನಯದಿಂದ ರಾಜನಿಗೆ ಹೇಳ್ದ, ರಾಜ, ಈ ಭೂಮಿ ಕಬ್ಬಿಣವಾಗಿ ಬದಲಾಗೋವರೆಗೂ ಮತ್ತು ಆಕಾಶ ಚಿನ್ನ ಆಗಿ ಬದಲಾಗೋವರೆಗೂ ನೀನು ಜೀವಿಸ್ತೀಯ ಅಂತ ಹೇಳ್ದ. ಈ ಅಲೆಕ್ಸಾಂಡರ್ ಇದನ್ನು ಕೇಳ್ಬಿಟ್ಟು ತುಂಬ ಖುಷಿಯಾಗೋಯ್ತು ಅವನಿಗೆ. ಇಂಥ ಪವಾಡ ನಡಿಬೇಕು ಅಂತ ಅಂದರೆ ಯುಗಗಳೇ ಸಾಗಬೇಕು, ಬಹುಶಃ ನಾನು ಸಾಯೋದೇ ಇಲ್ವೇನೋ ಅಂತ ಅನ್ನಿಸ್ತಾನೆ. ಅವನು ತುಂಬ ಖುಷಿಯಾಗಿ ಹೋಗ್ಬಿಟ್ಟ. ಅಲೆಕ್ಸಾಂಡರ್ ಪರ್ಷಿಯಾಗೆ ಹೋಗ್ತಾ ಇದ್ದಾನೆ. ಆಫ್ಘಾನಿಸ್ತಾನದ ಸೆಸ್ಟೆನ್ ಮರುಭೂಮಿ ಮೂಲಕ ಅವನು ತನ್ನ ಪ್ರಯಾಣವನ್ನು ಆರಂಭಿಸಿದ್ದಾನೆ. ಆಗ ಅವನಿಗೆ ವಿಪರೀತ ಜ್ವರ, ಮಲೇರಿಯಾ ತಗಲ್ಬಿಟ್ಟಿದೆ. ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ ಅಲೆಕ್ಸಾಂಡರ್. ಅವನಿಗೆ ಸವಾರಿ ಮಾಡೋಕ್ಕಾಗ್ತಾ ಇಲ್ಲ. ಮಂತ್ರಿಯನ್ನು ಕರೆದು ಹೇಳ್ದ, ಈ ಜ್ವರದ ತಾಪಮಾನದಿಂದ ನನಗೆ ಕುದುರೆ ಸವಾರಿ ಮಾಡೋಕೆ ಆಗ್ತಾ ಇಲ್ಲ, ನನ್ನ ಶಕ್ತಿ ತುಂಬ ಕುಂದುತ್ತಾ ಇದೆ ಅಂತ ಹೇಳ್ದ. ಆಗ ಮಂತ್ರಿ ಹೇಳ್ದ, ದಯವಿಟ್ಟು ಇನ್ನು ಸ್ವಲ್ಪ ದೂರ ದಣಿಗಳೇ, ಇನ್ನು ಸ್ವಲ್ಪ ದೂರ ಸವಾರಿ ಮಾಡಿದ್ರೆ ಆಗೊಂದು ಮರ ಸಿಗುತ್ತೆ. ಮರುಭೂಮಿ ಅದು, ಒಂದು ಮರನೂ ಇಲ್ಲ ಅಲ್ಲಿ. ಅವನು ಹೇಳ್ದ, ಒಂದು 3 ಮೈಲಿ ಇನ್ನೊಂಚೂರು ದೂರ ಸಾಕ್ಬಿಟ್ರೆ ಒಂದು ಮರ ಸಿಗುತ್ತೆ, ಅಲ್ಲಿ ನೀವು ವಿಶ್ರಾಂತಿ ಪಡಿಬೋದು ಅಂತ ಅವನು ಮನವಿ ಮಾಡಿಕೊಂಡ ಅಲೆಕ್ಸಾಂಡರ್ ಜೊತೆ ಹತ್ರ. ಬಿಸಿಲು ತುಂಬ ಸುಡ್ತಾ ಇದೆ, ದಗ ಉರಿತಾ ಇದೆ ಬಿಸಿಲು. ಆ ಬಿಸಿಲಲ್ಲಿ ಒಂದು 3 ಮೈಲಿ ಸವಾರಿ ಮಾಡ್ದ ಅಲೆಕ್ಸಾಂಡರ್. ಅದಾದ ನಂತರ ಅವನಿಗೆ ತುಂಬಾ ಆಯಾಸ ಆಗಿ ಮಂತ್ರಿನ ಕರೆದು ಹೇಳ್ದ, ಇನ್ನು ನನ್ನ ಕೈಲಿ ಒಂದು ಹೆಜ್ಜೆ ನಡೆಯೋದಕ್ಕೂ ಆಗಲ್ಲ ಅಂತ ಕುದುರೆಯಿಂದ ಇಳಿದ್ಬಿಟ್ಟು ಆ ಬಿಸಿಲಿಂದ ಸುಡ್ತಾ ಇರ್ತಕ್ಕಂಥ ಮರಳಿನ ಮೇಲೆ ಬಿದ್ದುಬಿಟ್ಟ. ಮರಳಿನ ಮೇಲೆ ಮಲಗಿದ್ದಾನೆ. ಬಿಸಿಲಿಗೆ ಸುಡ್ತಾ ಇದೆ ಮರಳು, ಮರುಭೂಮಿ ಬೇರೆ ಅದು. ಉಸಿರಾಟಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಲೆಕ್ಸಾಂಡರ್. ಮಂತ್ರಿಗೆ ತಲೆನೋವಾಗ್ತಾ ಇದೆ. ರಾಜನ್ನ ಹೆಂಗೆ ಸತ್ಕಾರ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ. ಅವನಿಗೆ ತುಂಬ ದುಃಖನೂ ಆಗ್ತಾ ಇದೆ. ಹೇಗೆ ಸತ್ಕಾರ ಮಾಡಲಿ ನನ್ನ ರಾಜನ ಅನ್ನೋದು ಸಹ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆ ಸೂರ್ಯನ ಬಿಸಿಲಿನಿಂದ ಅವನನ್ನು ಹೇಗೆ ರಕ್ಷಿಸಬೇಕು ಅನ್ನೋದು ಅವನಿಗೆ ಚಿಂತೆ ಆಗ್ತಾ ಇದೆ. ಅವನಿಗೆ ತಕ್ಷಣ ಒಂದು ಉಪಾಯ ಹೊಳೆದು ತನ್ನ ಮೈ ಮೇಲಿದ್ದಂತಹ ಕಬ್ಬಿಣದ ಹೊದಿಕೆ, ಅದು ಈಗ ಬುಲೆಟ್ ಪ್ರೂಫ್ ಬರುತ್ತಲ್ಲ ಈಗ, ಆ ರೀತಿ ಆವಾಗ ತನ್ನ ಕತ್ತಿಯಿಂದ ಏಟುಗಳನ್ನ ರಕ್ಷಣೆ ಮಾಡ್ಕೋಬೇಕು. ವೈರಿ ಏನಾದರೂ ದಾಳಿ ಮಾಡಿದ್ರೆ ಆ ಕತ್ತಿಯ ಏಟುಗಳಿಂದ ರಕ್ಷಿಸ್ಕೊಳ್ಬೇಕು ಅಂತ ಆಗಿನ ಕಾಲದಲ್ಲಿ ಆ ರೀತಿ ಮಾಡಿಸೋರು. ಅಂತಹ 40 ಪದರ ರೇಷ್ಮೆ ಬಟ್ಟೆ ಇರುವ, ಅಂದರೆ ಕಬ್ಬಿಣದ ಹೊದಿಕೆಯಿಂದ ಮಾಡಿರ್ತಕ್ಕಂಥ 40 ಪದರ ರೇಷ್ಮೆ ಬಟ್ಟೆಯಿಂದ ಮಾಡಿದ ತನ್ನ ಮೇಲಂಗಿಯನ್ನು ತೆಗೆದ ಕೆಳಗಡೆ ಹಾಸ್ಬಿಟ್ಟು ರಾಜನ್ನ ಅದ್ರ ಮೇಲೆ ಮಲಗಿಸ್ದ. ಸರಿ, ಕೆಳಗಡೆ ಏನೋ ಒಂದು ಸ್ವಲ್ಪ ತಂಪು ಅನ್ನಿಸ್ತು. ಈಗ ಸುಡ್ತಾ ಇರ್ತಕ್ಕಂಥ ಭೂಮಿಯಿಂದ ರಕ್ಷಣೆ ಆಯಿತು. ಆದರೆ ಈಗ ಮೇಲ್ಗಡೆಯಿಂದ ಸೂರ್ಯನ ಬಿಸಿಲು ಏರ್ತಾ ಇದೆ, ಮುಖದ ಮೇಲೆ ಬೀಳ್ತಾ ಇದೆ ಅವನಿಗೆ, ರಾಜನಿಗೆ. ಇದರಿಂದ ರಕ್ಷಣೆ ಮಾಡಬೇಕು. ಆಗ ಅವನಿಗೆ ಅದರಿಂದ ರಕ್ಷಣೆ ಮಾಡಬೇಕು ಅಂತ ರಾಜನ ಮುಖದ ಮೇಲೆ ತನ್ನ ಗುರಾಣಿಯನ್ನ ನೆರಳನ್ನು ಅಂದರೆ ಆ ಕತ್ತಿ ಜೊತೆ ಇರುತ್ತಲ್ಲ ಗುರಾಣಿ, ಅದರ ನೆರಳನ್ನು ಹಿಡ್ದ, ಚಿನ್ನದ್ದದು. ಆ ನೆರಳನ್ನು ಹಿಡ್ದ. ಹೇಗೋ ರಾಜನಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ತುಂಬ ಜ್ವರದಿಂದ ನರಳ್ತಾ ಇದ್ನಲ್ಲ ಅಲೆಕ್ಸಾಂಡರ್, ತನ್ನ ಕತ್ತನ್ನು ಎತ್ತಿ ನೋಡ್ದ. ಮುಖನ ಮೇಲೆ ಎತ್ತಿ ನೋಡ್ತಾನೆ, ಚಿನ್ನದ ಪಟ್ಟುಗಳಿಂದ ಅಲಂಕೃತವಾದ ಗುರಾಣಿ ಅದು. ಅದನ್ನು ನೋಡಿ ತಕ್ಷಣ ಅಲೆಕ್ಸಾಂಡರ್ಗೆ ಜ್ಯೋತಿಷಿಗಳು ಹೇಳಿದ ಮಾತು ನೆನಪಿಗೆ ಬಂತು. ಅವನು ಅಂದ್ಕೊಂಡ, ಜ್ಯೋತಿಷಿಗಳು ಹೇಳಿದ್ನ ಕೇಳಿ ನಾನು ಸಂತೋಷ ಪಟ್ಟನಲ್ಲ, ನಾನು ಎಂತಹ ಮೂರ್ಖನಿರ್ಬೇಕು ನಾನು. ಅವರ ಭವಿಷ್ಯ ಈಗಲೇ ನಿಜ ಆಗೋದ್ರಲ್ಲಿದೆ.
ನಾನು ಮಲಗಿರುವ ಭೂಮಿ ಕಬ್ಬಿಣ ಅದನ್ನು ಹಾಸಿದಾನಲ್ಲ ಈ ಮಂತ್ರಿ, ತನ್ನ ರೇಷ್ಮೆ ಪದರದ ಕಬ್ಬಿಣದ ಬಟ್ಟೆ ಅದು, ಅದ್ರ ಮೇಲೆ ಮಲಗಿದ್ದಾನೆ. ಅಲ್ಲಿಗೆ ಭೂಮಿ ಕಬ್ಬಿಣ ಆಯಿತು. ಇನ್ನು ಚಿನ್ನದ ಆಕಾಶ, ಅವನು ಕತ್ತೆತ್ತು ನೋಡ್ತಾ ಇದ್ದಾನೆ, ಆಕಾಶ ಎಲ್ಲ ಚಿನ್ನದಲ್ಲಿ ಕಾಣಿಸ್ತಾ ಇದೆ, ಅವನಿಗೆ ಚಿನ್ನದಿಂದ ಆವೃತವಾಗ್ಬಿಟ್ಟಿದೆ ಅದು. ಆಗ ತುಂಬ ರೋಧಿಸ್ತಾ ಅಲೆಕ್ಸಾಂಡರ್, ಅವನಿಗೆ ತುಂಬ ದುಃಖ ಆಗ್ತಾ ಇದೆ. ತನ್ನ ಜೀವನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುಗಿಯುತ್ತೆ ಅನ್ನೋದು ಅವನಿಗೆ ಖಾತ್ರಿ ಆಗ್ತಾ ಇದೆ. ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ, ಮಂತ್ರಿಗೂ ತಿಳಿತಾ ಇಲ್ಲ, ರಾಜನಿಗೂ ಅರ್ಥ ಆಗ್ತಾ ಇಲ್ಲ. ಹೇಗೋ ಮಾಡಿ ಆ ಮಂತ್ರಿ ವೈದ್ಯರನ್ನ ಕರೆಸಿ ಅಲೆಕ್ಸಾಂಡರ್ನ ಪರೀಕ್ಷೆ ಮಾಡಿಸ್ತಾ ಇದ್ದಾನೆ. ವೈದ್ಯರು ನೇರವಾಗಿ ಹೇಳಿದ್ರು, ನಾವು ನಿಮ್ಮನ್ನು ಮೋಸ ಮಾಡೋದಕ್ಕೆ ಬರೋದಿಲ್ಲ, ಈಗ ನೀವು ಮರಣದ ತುದಿಲಿದ್ದೀರಿ, ಮರಣದ ಬಾಗಿಲಿನಲ್ಲಿ ನಿಂತಿದ್ದೀರಾ, ಕೆಲವು ಗಂಟೆಗಳು ಮಾತ್ರ ನೀವು ಬದುಕಿರ್ತೀರಾ ಅಂತ ನೇರವಾಗಿ ಹೇಳಿಬಿಟ್ರು ವೈದ್ಯರು. ರಾಜ ಇದನ್ನು ಕೇಳಿ ತುಂಬ ದುಃಖಿತನಾದ. ಅವನು ಹೇಳ್ದ, ತುಂಬ ಕಷ್ಟಪಟ್ಕೊಂಡು ಮಾತಾಡ್ತಾ ಇದ್ದಾನೆ, ಮಾತಾಡೋಕೆ ಸಹ ಆಗ್ತಾ ಇಲ್ಲ ಅವನಿಗೆ. ಅದರಲ್ಲೇ ಹೇಳ್ದ, ಇದಕ್ಕೇನು ಪರಿಹಾರ ಇಲ್ವೇ ಅಂತ ವೈದ್ಯರನ್ನ ಕೇಳ್ದ. ವೈದ್ಯರು ಹೇಳಿದ್ರು, ಜ್ವರ ಅಧಿಕ ಮಟ್ಟದಲ್ಲಿದೆ, ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಯಾವ ಔಷಧಿ ಸಹ ನಮ್ಮ ಬಳಿ ಇಲ್ಲ ಅಂತ ಹೇಳ್ಬಿಟ್ಟು. ಈ ಮಾತನ್ನ ಕೇಳಿ ಅಲೆಕ್ಸಾಂಡರ್ ತುಂಬ ನಿರಾಶನಾಗ್ಬಿಟ್ಟ. ತನ್ನ ಸಾವು ಸಮೀಪಿಸ್ತಾ ಇದೆ, ಅವನಿಗೆ ಅದನ್ನು ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಆದರೆ ಒಪ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಆಗ ಅಲೆಕ್ಸಾಂಡರ್ ತನ್ನ ಮಂತ್ರಿಯನ್ನು ಕರೆದು ಹೇಳ್ದ, ನಾನು ನನ್ನ ತಾಯಿ ದರ್ಶನ ಮಾಡಬೇಕು, ಆ ತಾಯಿ ದರ್ಶನ ಮಾಡೋವರೆಗೂ ನನ್ನನ್ನು ಯಾರಾದರೂ ಬದುಕಿಸ್ತಾರಾ? ಆ ರೀತಿ ಬದುಕಿಸಿದ್ದೆ ಆದರೆ ನಾನು ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಅವರಿಗೆ ದಾನ ಮಾಡಿಬಿಡ್ತೀನಿ ಅಂತ ಘೋಷಿಸ್ತ. ಆ ರೀತಿ ಘೋಷಣೆ ಮಾಡಿ ವೈದ್ಯರನ್ನ ತಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾನೆ ಅಲೆಕ್ಸಾಂಡರ್. ನೀವೇನು ಹೇಳ್ತೀರಿ ಇದಕ್ಕೆ ಅಂತ ಕೇಳ್ದ. ವೈದ್ಯರು ಹೇಳಿದ್ರು, ಇಲ್ಲ, ಅದು ಆ ರೀತಿ ಆಗಲ್ಲ, ಹೆಚ್ಚಂದ್ರೆ ನೀನು ಇನ್ನು 1 ಅಥವಾ 2 ನಿಮಿಷಗಳ ಕಾಲ ಬದುಕಿರ್ತೀಯ ಅಂತ ಅಲೆಕ್ಸಾಂಡರ್ಗೆ ಹೇಳಿದ್ರು. ಅಲೆಕ್ಸಾಂಡರ್ಗೆ ವಿಪರೀತ ದುಃಖ, ಅವನು ದುಃಖಪೂರಿತನಾಗ್ಬಿಟ್ಟ. ಅವನು ಹೇಳ್ದ, ನನ್ನನ್ನು ಬದುಕಿದ್ದಂಗೆ ಯಾರು ನನ್ನ ತಾಯಿ ಬಳಿ ಕರ್ಕೊಂಡು ಹೋಗ್ತಿರೋ ಅವರಿಗೆ ನಾನು ಎಲ್ಲ ಸಂಪತ್ತನ್ನು ನೀಡ್ಬಿಡ್ತೀನಿ, ನಾನು ಭಿಕ್ಷೆ ಬೇಡ ಬದುಕ್ತೀನಿ ಅಂತ ಹೇಳ್ದ, ದೊಡ್ಡ ಧ್ವನಿಲಿ ಹೇಳ್ದ. ಆದರೆ ವೈದ್ಯರು ಕ್ಷೀಣ ಧ್ವನಿಲಿ ಹೇಳಿದರು ರಾಜನಿಗೆ, ರಾಜ, ನಿನಗೆ ಬದುಕಲು 1 ಕ್ಷಣವೂ ಉಳಿದಿಲ್ಲ, 1 ಕ್ಷಣ ಬದುಕಲ್ಲ ನೀನು, ಯಾರೂ ನಿನ್ನನ್ನು ಸಾವಿನ ದವಡೆಯಿಂದ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಇದನ್ನು ಕೇಳಿ ಅನೇಕ ದೇಶಗಳಿಗೆ, ಅನೇಕ ರಾಜರಿಗೆ ದುಸ್ವಪ್ನನಾಗಿದ್ದ ಅಲೆಕ್ಸಾಂಡರ್ ಮಗುವಿನಂತೆ ಅಳ್ತಾ ಇದ್ದಾನೆ, ಬಿಕ್ಕಿ 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 ಅಳ್ತಾ ಇದ್ದಾನೆ. ನಾವು ಬದುಕಿರುವಾಗ ಮಾತಾಡ್ತೀವಿ, ಸಾವಿನ ಬಗ್ಗೆನೇ ಮಾತಾಡ್ತೀವಿ, ಆದರೆ ನಮ್ಮ ಸಾವು ನಿಜವಾಗಲೂ ಎದುರಾದಾಗ 1 ಕ್ಷಣ ಬದುಕಬೇಕು ಅಂತ ಬಯಸಿದ್ರು ಸಹ ಅದಕ್ಕೆ ವಿಧಿ ಬಿಡಲ್ಲ. ಪ್ರತಿದಿನ ನಾವುಗಳು ಸುಮಾರು 24,000 ಬಾರಿ ಉಸಿರಾಡ್ತೀವಿ. ಈ ರಾಜ ಅಲೆಕ್ಸಾಂಡರ್ನ ಈ ಕಥೆಯಿಂದ ನಮಗೆ ತಿಳಿಯೋದೇನು ಅಂದರೆ, ಒಂದು ಉಸಿರನ್ನೂ ಸಹ ವ್ಯರ್ಥ ಮಾಡಬಾರ್ದು, ವ್ಯರ್ಥ ಕಾರ್ಯಕ್ಕೆ ಬಳಸಬಾರ್ದು ಅಂತ. ಬದುಕಿರುವಾಗ ಬದುಕಿನ ಬೆಲೆ ತಿಳಿಯಲ್ಲ, ಅದೇ ನಾವು ಸಾಯುವಾಗ, ಯಾರಾದರೂ ಸಾಯುವಾಗ ನೋಡಿ ನೀವು, ಇನ್ನೇನು ನನ್ನ ಮಗ ಬರೋವರೆಗೂ ಬದುಕಿದ್ರೆ ಸಾಕು, ಮಗಳು ಹೆಂಡತಿ ನೋಡೋವರೆಗೂ ಬದುಕಿದ್ರೆ ಸಾಕು ಅಂತ ಆ ಸಾಯೋ ಜೀವ ಚಡಪಡಿಸ್ತಾ ಇರುತ್ತೆ. ಅದಕ್ಕೆ ಬದುಕಿನ ಒಂದೊಂದು ಗಳಿಗೆಯೂ ಅತ್ಯಂತ ಮುಖ್ಯ ಅನ್ನೋದನ್ನು ನಾವು ಈ ಅಲೆಕ್ಸಾಂಡರ್ನ ಕಥೆಯಿಂದ ತಿಳ್ಕೊಳ್ಬಹುದು ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.